ರಾಮಕೃಷ್ಣ ಹೆಗಡೆ ಅವರು ಕೂಡ ದೊಡ್ಡ ಕಲಾರಾಧಕರು. ನಿಮ್ದು ಮತ್ತೆ ಅವ್ರದ್ದು ಭೇಟಿ ಹೇಗಾಯ್ತು, ಪರಿಚಯ ಹೇಗಾಯ್ತು? Ramakrishna Hegde was a very unique person. Was not just a gentleman, he was a super gentleman. ನಮ್ಮನೆಗೆ ಒಂದು ದಿವಸ ಫೋನ್ ಬಂತು. ನಾನು ರಾಮಕೃಷ್ಣ ಹೆಗ್ಡೆ ಪ್ರತಿಭಾ ಪ್ರಹ್ಲಾದ್ ಜೊತೆ ಮಾತಾಡಬೇಕಾಗಿತ್ತು ಅಂತ. ಸೊ ಹಿ ಸೆಡ್ ಐ ಆಮ್ ರಾಮಕೃಷ್ಣ ಹೆಗ್ಡೆ ಅಂತ ಅಂದರು. ಐ ಸೆಡ್ ಆರ್ ಯು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? ಹಿ ಸೆಡ್ ಯಸ್ ಐ ಆಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರು. ಆದ್ಮೇಲೆ ಅವ್ರು ನಂಗೆ ಫೋನ್ ಮಾಡಿ ಡಿನ್ನರಿಗೆ ಕರಿತಾ ಇದ್ರು ಅವ್ರ ಮನೇಲಿ. ನಿಮ್ಗೂ ಅವ್ರಿಗೂ 36 ವರ್ಷ, ಸುಮಾರು 36 ವರ್ಷ ಡಿಫ್ರೆನ್ಸ್ ಇರೋದು. ಸೊ ಹೇಗೆ ಟೈಮ್ ಕೂಡ್ ಬರ್ತಾ ಇತ್ತು, ಹೇಗೆ ಇಷ್ಟು ಅಟ್ಯಾಚ್ಮೆಂಟ್ ನಿಮ್ಮಿಬ್ರು ಮಧ್ಯ ಬೆಳೀತು? ಮೇ ಬಿ ಇಟ್ ವಾಸ್ ಡೆಸ್ಟಿನಿ. ವಿ ವರ್ ಡೆಸ್ಟಿನ್ ಟು ಮೀಟ್. ಮೇ ಬಿ ನಮ್ದು ಪ್ರೀವಿಯಸ್ ಜನ್ಮದಲ್ಲಿ ಏನೋ ಒಂದು ಬಾಕಿ ಇತ್ತು ಅಂತ ಕಾಣಿಸುತ್ತೆ. ಒಂದ್ಸಲ ಅನಿಸ್ಲಿಲ್ವಾ ಅಧಿಕೃತವಾಗಿ ಮದ್ವೆ ಆಗ್ಬಿಡೋಣ ಅಂತಂದು? ಸೊ ನಾನು ಮದುವೆ ಆಗ್ತೀನಿ ಅಂತಂದ್ರೆ ಏನು ಉಪಯೋಗ? ಬಿಕಾಸ್ ಇನ್ ಇಂಡಿಯಾಲಿ ಡೆಮೊಕ್ರಾಟಿಕ್ ಹಿಂದೂ ಮ್ಯಾರೇಜ್ ಆಕ್ಟ್, ದೇ ಓನ್ಲಿ ಅಕ್ಸೆಪ್ಟ್ ಒನ್ ವೈಫ್. ನಮ್ಗೇನು ಮದುವೆ ಆಗಿಲ್ಲ ಅಂತ ಅನ್ನೋದು ಏನೋ ಇದೇ ಇರಲಿಲ್ಲ, ಏನೋ ಕೊರತೆನೇ ಇರಲಿಲ್ಲ. ಸಿ ವಾಟ್ ಇಸ್ ಅ ಮ್ಯಾರೇಜ್? ಅ ಮ್ಯಾರೇಜ್ ಇಸ್ ಅ ಕಮಿಟ್ಮೆಂಟ್. A marriage is a relationship commitment. It's love, a commitment of love. It's a commitment of care. It's a commitment of looking after one another. That is the commitment. Why do you need a certificate? Because somebody may not honor that commitment. Anta. ಪ್ರತಿಭಾ ಪ್ರಹ್ಲಾದ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಕಲಾವಿದೆ, ಖ್ಯಾತ ನೃತ್ಯ ಸಂಯೋಜಕಿ, ದೂರದರ್ಶನಕ್ಕಾಗಿ ಧಾರಾವಾಹಿ ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿದ್ದಾರೆ ಕೂಡ. ಇವರು ಪ್ರತಿಷ್ಠಿತ ದೆಹಲಿ ಅಂತಾರಾಷ್ಟ್ರೀಯ ಕಲಾ ಉತ್ಸವದ ಸಂಸ್ಥಾಪಕರು ಅನ್ನೋದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆಯ ಸಂಗತಿ. ಕೇವಲ 4ನೇ ವಯಸ್ಸಿಗೆ ತಮ್ಮ ಪಾಡಿಗೆ ತಾವು ನೃತ್ಯ ಕಲಿಯಲು ಆರಂಭಿಸಿದ್ದ ಪ್ರತಿಭಾ ಅವರು ಮುಂದೆ ಸುಮಾರು 50 ದೇಶಗಳ ವೇದಿಕೆಗಳಲ್ಲಿ ತಮ್ಮ ಅಪ್ರತಿಮ ನೃತ್ಯದ ಮೂಲಕ ವಿಶ್ವವಿಖ್ಯಾತರಾದರು. ಪ್ರತಿಭಾ ಮೂಲತಃ ಮೈಸೂರಿನವರು. ಸಮೂಹ ಸಂವಹನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿವೆ. ಭರತನಾಟ್ಯ ಕುರಿತ ಮಹತ್ವದ ಕೃತಿಯನ್ನು ರಚಿಸಿದ್ದಾರೆ. ಪ್ರಸಿದ್ಧ ಫೌಂಡೇಶನ್ ಮತ್ತು ಫೋರಂ ಫಾರ್ ಆರ್ಟ್ ಬಿಯಾಂಡ್ ಬಾರ್ಡರ್ಸ್ ಸಂಘಟನೆಗಳ ಮೂಲಕ ಸಾಂಸ್ಕೃತಿಕ ಜಗತ್ತಿಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಕಲೆಗೆ ಇವರು ನೀಡಿರುವ ಅಮೂಲ್ಯ ಕೊಡುಗೆಗಾಗಿ ಕೇಂದ್ರ ಸರ್ಕಾರ ಪ್ರತಿಭಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. ಪ್ರತಿಭಾ ಪ್ರಹ್ಲಾದ್ ಅವರು ನಮ್ಮ ನಾಡಿನ ಹೆಮ್ಮೆ. ಪ್ರತಿಭಾ ಅವರು ಈಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಮಕೃಷ್ಣ ಹೆಗಡೆ ಸಾಂಸ್ಕೃತಿಕ ಕೇಂದ್ರ ಸ್ಥಾಪಿಸಲು ಶ್ರಮಿಸುತ್ತಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಕೂಡ ದೊಡ್ಡ ಕಲಾರಾಧಕರು, ಅದು ನಮಗೂ ಕೂಡ ಗೊತ್ತಿರುವಂತಹ ವಿಷಯ. ಸೊ ನಿಮ್ದು ಮತ್ತೆ ಅವ್ರದ್ದು ಭೇಟಿ ಹೇಗಾಯ್ತು, ಪರಿಚಯ ಹೇಗಾಯ್ತು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದಾ? ಸೊ ನನಗೆ A+ ಗ್ರೇಡ್ ಬಂದಾಗ ಐ ವಾಸ್ ಅಬೌಟ್ 26 years old. ದೂರದರ್ಶನ್ ಐಮ್ ಟಾಕಿಂಗ್ ಅಬೌಟ್ A+. ಸೊ A+ ಯಾರಿಗೆ ಬರುತ್ತೋ ಅವ್ರಿಗೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ ಅಲ್ಲಿ ಚಾನ್ಸ್ ಕೊಡ್ತಾ ಇದ್ರು. ಆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ 9 ಗಂಟೆ ರಾತ್ರಿ ಆನ್ ದೂರದರ್ಶನ್. ಅವಾಗ ಬೇರೆ ಇಷ್ಟೊಂದು 100 ಚಾನಲ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಸೊ ಎಲ್ಲರೂ ಕೂಡ ದೂರದರ್ಶನ್ ಮುಂದೆ ಕೂತ್ಕೊಂಡು ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ ನೋಡ್ತಾ ಇದ್ರು. Whoever loved dance in this country would switch on your television thing and watch. So it was a very, very prestigious, like a appearance to have. ನಾನು ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸಲ್ಲಿ ಡಾನ್ಸ್ ಮಾಡಿದಾಗ ರಾಮಕೃಷ್ಣ ಹೆಗ್ಡೆ ಅವರು he saw it in Delhi, chief minister. So he saw it, ಅವ್ರು ಯಾವುದೋ ಫಂಕ್ಷನ್ಗೆ ಹೋಗಿದ್ರು ಅಂತ ಕಾಣಿಸುತ್ತೆ. ಡೆಲ್ಲಿಲಿ he saw my dance, ಒಂದು ನ್ಯಾಷನಲ್ ಪ್ರೋಗ್ರಾಮ್ ಡಾನ್ಸ್ ಜಗದೋದ್ಧಾರಣ ಮಾಡಿದ್ದೆ. ನಂಗೆ ಜ್ಞಾಪಕ ಇದೆ. ಯಾಕೆ ಜ್ಞಾಪಕ ಇದೆ ಅಂದರೆ ಅವರೇ ಬಂದು ನನಗೆ ಹೇಳಿದ್ರು. ಆಮೇಲೆ ನಂಗೆ ತುಂಬ ಇಷ್ಟ ಆಯಿತು. ನಾನು ನಾರ್ಮಲಿ ನೋಡ್ತಾ ಇರಲ್ಲ, ಬಟ್ ಜಗದೋದ್ಧಾರಣ ಕೇಳಿಬಿಟ್ಟು ನಾನು ಯಾರಿದು ಕನ್ನಡ ಸಾಂಗ್ ಮಾಡ್ತಿದ್ದಾರೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ ಅಲ್ಲಿ ಅಂತ ನೋಡಕ್ ಬಂದೆ. ದೆನ್ ಪ್ರತಿಭಾ ಪ್ರಹ್ಲಾದ್ ಅಂತೆಲ್ಲ ಬಂತು ಅಂತ ಅಂಡ್ ಹಿ ವಾಸ್ ವೆರಿ 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 ಹ್ಯಾಪಿ ವಿತ್ ದಟ್ ಪರ್ಫಾರ್ಮೆನ್ಸ್. ಅದಾದ್ಮೇಲೆ ಅವ್ರು ಹಿ ಟೋಲ್ಡ್ ಹಿಸ್ ಸೆಕ್ರೆಟರಿ ಇನ್ ಬ್ಯಾಂಗಲೋರ್ ಟು ಫೈಂಡ್ ಔಟ್ ಹೂ ಐ ಆಮ್. ಹೆಸರು ಬಂತಲ್ಲ. ಸೊ ಅವರು 4-5 ಕಡೆ ಫೋನ್ ಮಾಡಿ ನನ್ನ ಮನೆಗೆ ಫೋನ್ ನಂಬರ್ ಯಾರೋ ಕೊಟ್ಟಿದ್ದಾರೆ ಅವ್ರಿಗೆ. ನಮ್ಮ ಮನೆಗೆ ಒಂದು ದಿವಸ ಫೋನ್ ಬಂತು. ನಮ್ಮ ತಾಯಿ ಫೋನ್ ಎತ್ಕೊಂಡ್ರು. ನಾನು ರಾಮಕೃಷ್ಣ ಹೆಗ್ಡೆ ಪ್ರತಿಭಾ ಪ್ರಹ್ಲಾದ್ ಜೊತೆ ಮಾತಾಡಬೇಕಾಗಿತ್ತು ಅಂತ. ನಮ್ಮ ತಾಯಿ ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಅರ್ಥ ಆಗಲಿಲ್ಲ, ಯಾರು ಏನು ವಾಯ್ಸ್ ಗೊತ್ತಾಯಿತು,
ಬಟ್ ಏನು ಯಾಕೆ ಏನೋ ಸಡನ್ಲಿ ಇವರು ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ಅವರೇ ಫೋನ್ ಮಾಡಿ, ಸೆಕ್ರೆಟರಿ ಮಾಡ್ಲಿಲ್ಲ, ಓಕೆ ಅವರೇ ಫೋನ್ ಮಾಡಿದ್ರು. ಅದು ಲ್ಯಾಂಡ್ ಲೈನ್ ಆಗಿನ ಕಾಲದಲ್ಲಿ. ಸೊ ಯಾಕೆ ನಮ್ಮ ಅಮ್ಮಂಗೆ ಅರ್ಥ ಆಗಿಲ್ಲ. ಏನೋ ಅಂದ್ಬಿಟ್ಟು ನಾವೆಲ್ಲ ಕೂತಿದ್ವಿ, ಒಂದು ಟಿವಿ ನೋಡ್ತಾ ಇದ್ವಿ, ಏನೋ ಮಾಡ್ತಾ ಇದ್ವಿ, ನನ್ನ ತಮ್ಮ, ನಾನು, ನಮ್ಮ ತಂದೆ. ಸೊ ಅವರು ನಿಂಗೆ ಫೋನ್ ಬಂದಿದೆ ಅಮ್ಮ, ರಾಮಕೃಷ್ಣ ಹೆಗ್ಡೆ ಅವ್ರಿಂದ ಫೋನ್ ಬಂದಿದೆ ಅಂತ. ಸೊ ನಾನು ಕೂಡ ನಕ್ಕದೆ, ಯಾರೋ ರಾಮಕೃಷ್ಣ ಹೆಗ್ಡೆ ಅಂತ ಹೇಳ್ಕೊಂಡು ಮಾಡ್ತಾ ಇರಬೇಕು ಅಂತ. ಐ ಸೆಡ್ ನನ್ನ ತಮ್ಮ ಯಾ ನನಗೆ ಕ್ವೀನ್ ಎಲಿಜಬೆತ್ ಇಂದ ಫೋನ್ ಬಂದಿದೆ ಅಂತ ಹೇಳ್ತೀನಿ ಮಮ್ಮಿ ನೀನು ನೆಕ್ಸ್ಟ್ ಅಂತ. kind of joked about it because we didn't believe that it was his. So I said okay, ನೋಡೋಣ ಯಾರು ಅಂತ. I said hello. So he said I'm Ramkrishna Hegde ಅಂತ ಅಂದ್ರು. I said are you the chief minister of Karnataka? He said yes, I'm the chief minister of Karnataka ಅಂದ್ರು. I said okay. ಅವಾಗ ನಾನು ನಮ್ಮ ತಾಯಿಯಾಗ ತಮಗೀಗ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರೆ ಅಂತ ಏನೋ ಫೋನ್ ಮಾಡ್ತಾ ಇರೋದು. Then he said, I saw your national program of dance and you performed so beautifully. I said, thank you, sir. Thank you very much. He said, I told my office to find out your number because I wanted to personally congratulate you because you did Jagado Dharana and it's such a beautiful song. You danced so beautifully and the singer who sang also sang beautifully and I was very touched. ನನಗೆ ಕಣ್ಣಲ್ಲಿ ನೀರು ಬಂತು. ಸೊ ಅದಕ್ಕೆ ಐ ಸೆಡ್ ಪ್ರತಿಭಾ ನಂಬರ್ ಕಳಿಸಿ ನಾನು ಐ ಮಸ್ಟ್ ಪರ್ಸ್ನಲಿ ಕಂಗ್ರ್ಯಾಚುಲೇಟ್ ಹರ್ ಅಂತ. ಐ ಸೆಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಐ ವಾಸ್ ಸೋ ಥ್ರಿಲ್ಡ್ ದಟ್ ಹೀ ಕಾಲ್ಡ್ ಅಪ್ ಆ್ಯಂಡ್ ಹೀ ಸೆಡ್ ದಟ್. ಅಷ್ಟೇನೆ ಫಸ್ಟು. ಆಮೇಲೆ ಅದಾದ್ಮೇಲೆ ಅವ್ರು ನಂಗೆ ಫೋನ್ ಮಾಡಿ ಡಿನ್ನರಿಗೆ ಕರಿತಾ ಇದ್ರು ಅವ್ರ ಮನೇಲಿ ಇಲ್ಲಿ ಕೃತಿಕಾಗೆ. ಫಸ್ಟ್ 2 times ನಮ್ಮ ತಂದೆ ಬಂದು ಬಿಟ್ಟು 1 hour ಕೊಡ್ತೀನಿ, ವಾಪಸ್ ಬಂದು ಪಿಕಪ್ ಮಾಡ್ಕೋತೀನಿ, ಹೋಗೋಣ, ನೀನು ಡಿನ್ನರ್ ಆಗದೆ ಹೋದ್ರೆ ಪರವಾಗಿಲ್ಲ, ನೀವು ಅವ್ರಿಗೆ ಹೇಳು ನಾನು ಹೋಗ್ಬೇಕು, ನಂಗೆ ಕಾಲೇಜ್ ಇದೆ, ಏನೋ ಇದೆ, ನಮ್ಮ ತಂದೆ ಬರ್ತಿದ್ದಾರೆ ಅಂತ ಹೇಳ್ಬಿಡು, ಬಿಕಾಸ್ ನಾನು ಇಲ್ಲೇ 1 hour ಸುತ್ಕೊಂಡು ಬರ್ತೀನಿ, ಬಂದ್ಬಿಟ್ಟು ನಿನ್ನ ಪಿಕಪ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅಂತ. So ನಾವು ಸೌತ್ ಬ್ಯಾಂಗ್ಳೂರ್ ಇದ್ದಿದ್ದು. He had to bring me. So like that I used to come, I used to sit in one corner, not talk to anybody. Everybody used to be there. Kadri Gopalnath, Anant Murthy, Satyu, Girish Karnad, Arundhati, Shankar Nag, Anant Nag. ಪ್ರತಿಯೊಬ್ಬರು ಇರ್ತಾ ಇದ್ರು ಆ ಡಿನ್ನರ್ಸ್ ನಲ್ಲಿ. ಕ್ರಿಕೆಟರ್ಸ್, ವಿಶ್ವನಾಥ್ ಎಲ್ಲಾರು. And ಹಾಗೆ I used to come for dinners. Many of those dinners he used to have ಆಗಿನ ಕಾಲದಲ್ಲಿ when he was the chief minister. Then one day he called me and said, why are you not dancing in Delhi? So I said, I don't know anybody in Delhi, sir. I mean, so I don't know how to approach anybody. So then he said, I'm sending you, you send your biodata to my secretary. Anta. So I sent my biodata to his secretary and they forwarded it to India International Center. And then India International Center called me. Okay. For a performance to Delhi. So he had come to that performance also when I performed in Delhi. And after that slowly became friends, and then when we started and then our relationship grew after when he was going to give up his chief ministership around that time. ನಿಮಗೂ ಅವ್ರಿಗೂ 36 ವರ್ಷ, ಸುಮಾರು 36 ವರ್ಷ ಡಿಫ್ರೆನ್ಸ್ ಇರೋದು. ಅವರು ತಮ್ಮ ರಾಜಕೀಯದಲ್ಲಿ ಬ್ಯುಸಿ ಇದ್ರು, ನೀವು ಕೂಡ ನಿಮ್ಮ ಕಲಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ರಿ. ಸೊ ಹೇಗೆ ಟೈಮ್ ಕೂಡ ಬರ್ತಾ ಇತ್ತು, ಹೇಗೆ ಇಷ್ಟು ಅಟ್ಯಾಚ್ಮೆಂಟ್ ನಿಮ್ಮಿಬ್ರು ಮಧ್ಯ ಬೆಳೀತು? Sometimes there's something called destiny. You can't fight destiny. So whenever I'm asked this question, I kind of say that maybe it was destiny. We were destined to meet. Maybe namdu previous janmadalli ಒಂದು ಬಾಕಿ ಇತ್ತು ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಈ ಜನ್ಮದಲ್ಲಿ ನಮಗೆ ಇಷ್ಟು ವಯಸ್ಸು ಡಿಫ್ರೆಂಟ್ ಇದ್ರೂ ಕೂಡ we were very harmoniously like blended in the sense I don't remember ever fighting with him, or I don't think he ever said anything, to me where he felt, adanand heltaralla angala eno aagtane irilla. Beautiful it was, because I used to be, like you said, very very busy with my own dance. He was busy because initially he was chief minister. After that he started the Janata Dal, and then he became the deputy chairperson of planning commission. So avaga Delhi tumba barta irta idru. And ನಾನು ಅಷ್ಟರಲ್ಲಿ I was a nationally famous dancer. So one ದಿವಸ ಡೆಲ್ಲಿ, ಒಂದು ದಿವಸ ಲಕ್ನೋ, ಒಂದು ದಿವಸ ಚಂಡೀಗಢ, ವಾರಣಾಸಿ, ಹಾಗೆ ಬೆಂಗಳೂರು, ಚೆನ್ನೈ, ಕೊಯಂಬತ್ತೂರ್, ಹಾಗೆ I used to be traveling a lot. So wherever we had time, there were 3 days that he would meet. We had to meet. Okay. ಒಂದು ನನ್ನ ಬರ್ತ್ಡೇ,
ಎರಡನೇದು ಅವ್ರ ಬರ್ತ್ಡೇ, ಇಲ್ಲ ಅವ್ರದ್ದು ಪ್ರೀವಿಯಸ್ ಡೇ ಆಫ್ ಹಿಸ್ ಬರ್ತ್ಡೇ ಹಿ ವುಡ್ ಸ್ಪೆಂಡ್ ವಿತ್ ಮೀ, ದ ಬರ್ತ್ಡೇ ಈವ್. ನನ್ನ ಬರ್ತ್ಡೇ 100% ಐ ಹ್ಯಾಡ್ ಟು ಬಿ ವಿತ್ ಹಿಮ್. ಆ್ಯಂಡ್ ನ್ಯೂ ಇಯರ್ಸ್ ಈವ್, ನ್ಯೂ ಇಯರ್ಸ್ ಈವು ನಾನು ಯಾಕೆ ಅಂತ, ಬಟ್ ಇಲ್ಲ, ವಿ ಹ್ಯಾವ್ ಟು ಮೀಟ್. ಸೊ ದೀಸ್ 3-4 days it was compulsorily we had to meet, because he was very very particular about this, that occasions have to be celebrated. Any good occasion has to be celebrated together. So at bitre, whenever we had time, like 2 days 3 days in Delhi, 2-3 days nan Madras Dance Music Academy dance ಮಾಡಿದಾಗ ಬಂದಿದ್ರು ಹಂಗೆ, 2 days in Bangalore ಅವರು ಇದ್ದಾಗ ನಾನು ಇದ್ದಾಗ we used to meet, of course. So it was okay. It was not so difficult to manage. ಹೇಗೆ ಮ್ಯಾಮ್ ಅವರು ನಿಮಗೆ ಅಷ್ಟೊಂದು ಇಷ್ಟ ಆಗ್ತಾ ಹೋಗಿದ್ದಕ್ಕೆ ಅದೊಂದು ಯಾವ ಒಂದು ಸ್ವಭಾವದಿಂದ ನಿಮಗೆ ಅಷ್ಟು ಇಷ್ಟ ಆಗ್ತಾ ಇದ್ರು ಅವರು? Ramakrishna Hegde was a very unique person. He was extremely refined. And ನೀವು gentleman ಅಂತ ಹೇಳ್ತಿರಲ್ಲ, gentleman ಅಂದ್ರೆ you kind of say that why do you call a person a gentleman? Because the person has got good manners. And he speaks to you nicely. He respects you. He respects women folk in general. He respects everybody around him. He does not use bad words. He does not use cuss words. So that kind of a person you call a gentleman, alwa? With very fine manners. Ramakrishna Hegde was not just a gentleman. He was a super gentleman. He was like one of the most refined human beings you could have seen on this planet. Perfect manners, perfect, communication skills. Charming person, a person who was so charming that if he sat in front of you, even you would go back becoming his big fan. You would, like start liking his aura, like start liking his personality, the way he communicated to you, the way he made you feel so important as a human being. You have to value people. See, that's what I tell my sons. Whoever is with you, you have to value them. Aurge value kottaga, they feel special. So he made me feel very special because he valued me. I was a young girl. I was just 26, 27, 28, 29. And critics alla barita irta idru nam bagge. And by and large, people of India, they criticize everybody. And I say this, when it comes to themselves, they are advocates. Our bagge advocate ಮಾಡ್ತಾ ಇರ್ತಾರೆ, ನಾವೇ ಬೆಸ್ಟ್ ಅಂತ. When it comes to other people, they are judges. Oh, ಇವ್ರು ಹೀಗೆ ಮಾಡಿದ್ರು, ಶೀಸ್ ಅ ಬ್ಯಾಡ್ ಪರ್ಸನ್, ಇವ್ರು ಹಂಗೆ ಮಾಡಿದ್ರು, ಇವ್ರಿಗೆ ರೆಪ್ಯುಟೇಷನ್ ಸರಿಗಿಲ್ಲ, ಅವ್ರಿಗಿಲ್ಲ. ನೀವ್ ಯಾರು ಹೇಳಕ್ಕೆ? ನೀವೇನ್ ಮಾಡಿದ್ದೀರಾ ಅಂತದ್ದು, so that you can comment about anybody else. You are not washed in milk or something, or bathed in milk. You also have personality flaws, right? So we are not sensitive. ನಾವು ಅದಕ್ಕೆ ನಮ್ಮ ಬಗ್ಗೆ ಮಾತ್ರ we say we are advocates. ಓ ನಾವು ಬೆಸ್ಟು, ಬಟ್ ಬಾಕಿ ಎಲ್ಲರೂ ಕೆಟ್ಟವರು. ನಮ್ಮ ಸುತ್ತಮುತ್ತಲ ಯಾರಿದಾರೋ ಎಲ್ಲರೂ ಕೆಟ್ಟವರು. ಇವ್ರಿಗೆ ಇದಿಲ್ಲ, ಅವ್ರಿಗೆ ಅದಿಲ್ಲ ಅಂತ. Mr. Hegde was not a flawed personality. He was a complete human being in the sense that, he enjoyed literature. He was very well read. So very intelligent man. Extremely cultured person. Extremely cultured. Like ನನಗೂ ಕೂಡ ಅಷ್ಟು ಒಳ್ಳೆ ಮ್ಯಾನರ್ಸ್ ಇಲ್ಲ, ಲೈಕ್ ಅವ್ರಿಗಿದ್ದಷ್ಟು ಒಳ್ಳೆ ಮ್ಯಾನರ್ಸ್. ಆ್ಯಂಡ್ ಅ ವೆರಿ 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 ಡೀಸೆಂಟ್ ಹ್ಯೂಮನ್ ಬೀಯಿಂಗ್. ತುಂಬ ಒಳ್ಳೆ ಮನುಷ್ಯ. ಯಾರ ಬಗ್ಗೆ ಕೂಡ ಕೆಟ್ಟ ಆಲೋಚನೆ ಮಾಡ್ತಾ ಇರಲಿಲ್ಲ. ದೇವೇಗೌಡ್ರ ಬಗ್ಗೆ ಕೂಡ ಮಾಡಲಿಲ್ಲ. ದೋ ಹಿ ವಾಸ್ ಲೈಕ್ ಬಿಟ್ರೇಡ್ ಬೈ ಮಿಸ್ಟರ್ ದೇವೇಗೌಡ ಸೋ ಮೆನಿ ಟೈಮ್ಸ್. ಅವ್ರ ಬಗ್ಗೆ ಕೂಡ ಒಂಚೂರು ಕೆಟ್ಟ ಆಲೋಚನೆ ಎಲ್ಲ, ಕೆಟ್ಟ ಆರೋಪ ಏನು ಮಾಡ್ತಾ ಇರಲಿಲ್ಲ, ಯಾರ ಬಗ್ಗೆನೂ ಇಲ್ಲ. ಬಿಕಾಸ್ ಅವರೆಲ್ಲ ಹೇಳ್ತಾ ಇದ್ರು, ನಾವೆಲ್ಲರೂ ಸಂದರ್ಭಕ್ಕೆ ತಕ್ಕಂಗೆ ನಡ್ಕೋತೀವಿ ಅಷ್ಟೇನೆ. ಅದು ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಅವ್ರವ್ರದ್ದು ಜೀವನ ಅವ್ರವ್ರದ್ದು ವಿಚಾರ ಅವ್ರವ್ರದ್ದು. ನಾವು ಬೇರೆಯವ್ರಿಗೆ ವಿಚಾರ ಹೇಗಿರ್ಬೇಕು ಅಂತ ಹೇಳ್ಕೊಡಕ್ ಸಾಧ್ಯ ಇಲ್ಲ. ನಮ್ಮ ವಿಚಾರ ನಮ್ದು, ನಾವು ಕಂಟ್ರೋಲ್ ಮಾಡ್ಕೋಬಹುದು. ನಮ್ಗೇನ್ ಬೇಕು, ನಾವ್ ಹೆಂಗಿರ್ಬೇಕು, ನಮ್ ನಡೆ ನುಡಿ ಹೇಗಿರ್ಬೇಕು ಅಂತ ನಾವು ಕಂಟ್ರೋಲ್ ಮಾಡ್ಬೋದು. ಆದ್ರೆ ಬೇರೆಯವ್ರಿಗೆ ಹೇಳಕ್ಕಾಗತ್ತಾ ಅಂತ ಯಾವಾಗ ಹೇಳ್ಬಾರ್ದು. ವೆರಿ ಫೈನ್ ಜೆಂಟಲ್ಮನ್. And like I said, he made me feel very special. He used to always tell me that, you're like a flower in my palm, and and I'll never let it, let you get crushed. And it was a very, very special relationship I had. ಸೊ ನಾವು ಒಂದು ಕೇಳಲೇಬೇಕು ಇದೆಲ್ಲದ್ರ ನಡುವೆ, ನಿಮ್ಮಿಬ್ಬರ ನಡುವೆ ಒಂದು ಮೆಮೊರೇಬಲ್ ಮೂಮೆಂಟ್, ನೀವು ಅದನ್ನ ಲೈಫ್ ಲಾಂಗ್ ಅದನ್ನ ನೆನ್ಪಿಟ್ಕೋಬೇಕು, ಅದನ್ನ ಮರೆಯೋಕ್ಕೆ ಆಗಲ್ಲ ಅನ್ನೋಂಥ ಮೆಮೊರೇಬಲ್ ಮೂಮೆಂಟ್ ಅಂತ ಯಾವುದಾದ್ರೂ ಇದ್ರೆ?
No, I think my whole 14 years with him was the best period of my life. It was really the best period of my life. Like I said, you know, if you value a woman, you respect a woman, you know, allow full freedom to a woman to whatever she is doing. You let a woman flower, you know, completely flower. And you nurture that person. You know, you nurture that person. You protect that person from the harsh environment that the person is in, like a flower. Then the flower blossoms and blooms, you know. And that's what happened to me in the 14 years that I was with him. I truly found myself, my inner self. Even before, I was fearless and I used to speak my mind. But those 14 years really made, you know, blossom my character. It kind of framed my character. I was, you know, I was fearless. I was, you know, performing. And I'm also extremely, you know, careful about who I am. In the sense, I'm a feminist. ನಾನು ಯಾರ್ದು ದುಡ್ಡಿಸ್ಕೊಡ್ತಾ ಇರಲಿಲ್ಲ, ಯಾರ ಹತ್ರ ದುಡ್ಡಿಸ್ಕೊಡ್ತಾ ಇರಲಿಲ್ಲ, ನಾಟ್ ಇವನ್ ಹೆಗ್ಡೆ. You know, I never used to take any money from him. So, you know, those kinds of things, characteristics that he appreciated in me. He appreciated the fact that I wanted nothing from anybody, that I was fiercely independent. I was very outspoken, that I was, you know, I didn't care about power and money and all the trappings that come with power and money. Those were not, you know, like in my, you know, in my space. It was not part of my space. So I think those were the best years of my life. And there were many, many special moments, and I can't name one or two. ಚಿರಂತನ್ ಮತ್ತೆ ಚಿರಾಯು ನಿಮ್ಮ ಅವಳಿ ಮಕ್ಕಳ ಜೊತೆಗೆ ಫೋಟೋಗಳನ್ನ, ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಕೆಲವೊಂದಿಷ್ಟು ಫೋಟೋಗಳನ್ನ ನೀವು ಶೇರ್ ಮಾಡ್ಕೊಳ್ತಾ ಇರ್ತೀರಿ. ಸೊ ಅವರ ಜೊತೆಗೆ ಒಡನಾಟ ಹೇಗಿರ್ತಾ ಇತ್ತು, ಯಾವ ತರ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ರು, ಅವ್ರಿಗೆ ಏನೆಲ್ಲ ಒಂದು ಮಾತುಗಳನ್ನ ಅವ್ರು ಹೇಳ್ತಾ ಇದ್ರು ಆ ಟೈಮಲ್ಲಿ ಅಂತ? ಸೊ ಚಿರಂತನ್ ಚಿರಾಯು ಕಂಡ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಐ ಮೀನ್, ಹಿ ವಾಸ್ ವೆರಿ 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 ಅಟ್ಯಾಚ್ಡ್ ಟು ಚಿರಂತನ್ ಚಿರಾಯು. ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಅಲ್ಲ, ನಾನು 3 months into the birth of ಚಿರಂತನ್ ಚಿರಾಯು, I started performing again. So I should start going out. ನಾನು ಯಾವಾಗ ಟ್ರಾವೆಲ್ ಮಾಡಕ್ಕೆ ಹೋದರೆ ಆ ಮಕ್ಕಳನ್ನ ಬಿಟ್ಬಿಟ್ಟು ಅವ್ರಿಗೆ ತುಂಬ ಅಸಮಾಧಾನ. ಏನೋ ಏನು ಇಷ್ಟು ಮುದ್ದಾದ ಮಕ್ಕಳು, ಅವ್ರನ್ನ ಬಿಟ್ಬಿಟ್ಟು ನೀನು ಪರ್ಫಾರ್ಮೆನ್ಸ್ ಮಾಡಕ್ಕೆ ಹೋಗ್ತಾ ಇದೆಯಲ್ಲ ಅಂತ. ನನ್ನ, you know, that's my profession. It's my commitment. I have to go. I can't give up my, you know, my performance. But my children, so he would come to Delhi to be with them whenever I traveled, especially when I traveled abroad. ನಾನು ಓವರ್ಸೀಸ್ ಹೋಗಬೇಕು, ಒಂದು 2 weeks ಹೋಗಬೇಕು ಅಂದರೆ ಆ 2 weeks ಅವರು ಅವ್ರ ಪ್ರೋಗ್ರಾಮ್ ಎಲ್ಲ ಅರೌಂಡ್ ಡೆಲ್ಲಿ ಮಾಡಿಕೊಂಡು ಡೆಲ್ಲಿಲೇ ಇರ್ತಾ ಇದ್ರು. ಸೊ ಹಿ ವುಡ್ ಬಿ ದೇರ್, you know, to look after them. ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಊಟ ಮಾಡಿಸೋದು, ಅವ್ರಿಗೆ ಬಟ್ಟೆ ಚೇಂಜ್ ಮಾಡೋದು. ಸೊ ಲಾಟ್ ಆಫ್ ಟೈಮ್ಸ್ ಹಿ ವುಡ್ ಮೇಕ್ ಫನ್ ಆಫ್ ಮೀ ಆ್ಯಂಡ್ ಸೇ ದಟ್ ನನ್ನ ಮಕ್ಕಳಿಗೆ ನಾನು ಇವೆಲ್ಲ ಮಾಡಿಲ್ಲ, ನನಗೆ ಇವೆಲ್ಲ ಅಭ್ಯಾಸನೇ ಇಲ್ಲ, ಬಟ್ ಇವರಿಬ್ಬರಿಗೆ ಯುನೋ ಇವೆಲ್ಲ ಮಾಡ್ತೀನಿ ಅಂತ. So it was really, I mean, there's some funny episodes also. So he would like laugh about it and say, ನನ್ನ ಜೊತೆ ಯಾರು ಹಿಂಗೆ ಮಾತಾಡಲಿಲ್ಲ ಅಂತ. ಅವರು, you know, ಅವ್ರ ಮನೆಗೆ ಒಂದ್ಸತಿ he had a ಜನತಾದಲ್ ಪಾರ್ಟಿ ಇದು ಲೋಧಿ ಎಸ್ಟೇಟ್ನಲ್ಲಿ. ಸೊ ಇವರೆಲ್ಲ ಬಂದಿದ್ರು, ಕರ್ನಾಟಕದಿಂದ ಎಲ್ಲರೂ ಬಂದಿದ್ರು. ಅಲ್ಲಿ ಅವರು ಕೂಡ ಊಟ ಮಾಡ್ತಾರಲ್ಲ, ದೇ ಥ್ರೂ ಎವ್ರಿಥಿಂಗ್ ಆನ್ ದ ಗಾರ್ಡನ್, ಇನ್ ದ ಗಾರ್ಡನ್, ಪ್ಲೇಟ್ಸು ಗೀಟ್ಸು ಎಲ್ಲ. ಡಸ್ಟ್ಬಿನ್ ಇತ್ತು, ಬಟ್ ಇವ್ರು ಗಾರ್ಡನಲ್ಲಿ. ಸೊ ನಾನು ಊರ್ಲಿರ್ಲಿಲ್ವಂತೆ, ಚಿರಂತನ್ ಚಿರಾಯು ಏನೋ ಎಲ್ಲೋ ಹೋಗಿದ್ರಂತೆ. I mean, he had sent them in the car, you know, to go somewhere, to the park or somewhere. ಅವ್ರ ಸ್ಕೂಲ್ ಆದ್ಮೇಲೆ, you know, ಪಾರ್ಕಿಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ರಂತೆ ಇಬ್ರು. ಬಂದು ಚಿರಂತನು ಇವ್ರನ್ನ ನೋಡಿದ ತಕ್ಷಣ, ಅಣ್ಣ, ಹೂ ಆರ್ ಆಲ್ ದೀಸ್ ಗಂದಾ ಪೀಪಲ್, ಯು ನೋ, ದೇ ಆರ್ ಥ್ರೋಯಿಂಗ್ ಎವ್ರಿಥಿಂಗ್ ಆನ್ ಓವರ್ ಹಿಯರ್ ಅಂತ. ಸೊ ಹೆಗ್ಡೆ ನನಗೆ ಹೇಳಕ್ಕೆ ಗೊತ್ತಾಗ್ಲಿಲ್ಲ, ಇವನ್ ಸ್ಟ್ರೇಟ್ ಆಗಿ, and he was only about 3 years old or something, ಅಣ್ಣ, you know, who are all these ganda people? Ganda people andre MP Prakash, Jayesh Patel, they have made everything so dirty, everything they have, you know, the whole lawn is dirty anta.
ಸೊ ಐ ಬಿಲೀವ್ ಪಾಪ ಪ್ರಕಾಶ್ನವರು ಸರ್ ಹೌದು ಸರ್ ನಾವು ಮಾಡಿದ ತಪ್ಪು ಅಂದ್ಬಿಟ್ಟು ಎಲ್ಲ ಅದನ್ನು ಕರ್ಬಿಟ್ಟು ನೋಡಪ್ಪ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಡಸ್ಟ್ಬಿನ್ ಎಲ್ಲ ಹಾಕ್ಬಿಡಿ ಆ ಚಿಕ್ಕ ಮಗು ಏನೋ ಹೇಳ್ತಾ ಇದೆ ಯಾಕೆ ನಾನು ಲಾನ್ನ ಇಷ್ಟು ಗಂಧ ಮಾಡಿಬಿಟ್ರಿ ಎಲ್ಲರೂ ಅಂತ ಸೊ ಥಿಂಗ್ಸ್ ಲೈಕ್ ದ್ಯಾಟ್ ಹಿ ವಾಸ್ ವೆರಿ ಪ್ರೌಡ್ ಆಫ್ ಇಟ್ he himself told me ಹಿಂಗಾಯ್ತು ಅಂತ and he would say lot of pride because ಆ ಮಗುಗೆ ಯಾರು ಅಂತ ಗೊತ್ತೂ ಇಲ್ಲ ಅವ್ರು ಹೇಳ್ತಾರೆ ಅಣ್ಣ ನೀವು ನನಗೆ ಡರ್ಟಿ ಮಾಡ್ಬೇಡ ಅಂತ ಹೇಳ್ತೀಯ ನೀನ್ ಎಲ್ಲಾರ್ಗು ಡರ್ಟಿ ಮಾಡಕ್ ಬಿಟ್ಟಿದ್ದೀರಾ ಇದು ಗಾರ್ಡನ್ ಅಂತ that kind of a thing. So he used to be very very attached to them and very very proud of them. He wanted to spend maximum time with them. So sometimes I think maybe he knew that his time was coming to an end and maybe he wanted to maximize the time that he spent, because a couple of times he told me ಇವರಿಬ್ರು ಬೆಳೆಯೋದು ನಾನು ನೋಡ್ತೀನೋ ಇಲ್ವೋ ಅಂತ. ಸೈಸೆಗೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ, ನಿಮ್ಗೇನು ಹೆಲ್ತ್ ಏನು ಪ್ರಾಬ್ಲಮ್ ಆಗಿಲ್ವಲ್ಲ, ಏನಾಗಿತ್ತು? ಬಿಕಾಸ್ ಐ ಆಲ್ಸೋ ಡಿಡ್ಂಟ್ ಬಿಲೀವ್ ದಟ್ ಹೀ ವುಡ್ ನಾಟ್ ಲಿವ್. Sometimes some people in your life you believe are permanent, right? I mean, you don't think that the person will leave you and go away. So I thought that, Hegde would never leave me in that kind of a situation and go away. I really didn't believe that he would do that. So nangenno onthara faith, yaake hang matad nimgenu agilwala anta. So anyway, he was very very proud of them. And last ಅಲ್ಲಿ ಅವ್ರಿಗೆ ಡೆಲ್ಲಿಗೆ ಟ್ರಾವೆಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಇವರಿಬ್ಬರದ್ದು ಬರ್ತ್ಡೇ ಲೆಟರ್ಸ್ ಕಳಿಸಿದ್ರು, ಅವರೇ ಹ್ಯಾಂಡ್ ರಿಟನ್ ಲೆಟರ್ಸ್. ಚಿರಂತನ್ಗೆ ಒಂದು ಲೆಟರು, ಚಿರಾಯಿಗೆ ಒಂದು ಲೆಟರ್. ಪಾಪ ಹಿಂಗೆ ಹ್ಯಾಂಡ್ ರೈಟಿಂಗು ಸರಿಗಿರಲಿಲ್ಲ. ನಿಮ್ಮ ಅಮ್ಮನ ನೋಡ್ಕೊಳ್ಳಿ, ತುಂಬ ಕಷ್ಟಪಟ್ಟಿದ್ದಾಳೆ, ಬರ್ತಾಳೆ ನಿನ್ನ ನೋಡ್ಕೊಳ್ಳೋಕ್ಕೆ, ನಾನಿರಲ್ಲ, ನಂಗೆ ಫರ್ಗಿವ್ ಮಾಡಿ. ಯಾ ಓಕೆ. ಸೊ ಇನ್ನೊಂದು ಕೇಳ್ಪಟ್ವಿ, ಮಕ್ಕಳಿಗೂ ಕೂಡ ಅವ್ರು ಬರ್ತಿದ್ರು ಅಂತಂದು ಒಂದು ಚಿರಾಯುಗೆ ಒಂದು ಚಿರಂತನ್ಗೆ ಕಳಿಸಿದ್ರು ಬರ್ತ್ಡೇ ಟೈಮ್. ಸೊ ಆ ಒಂದು ಮೂಮೆಂಟ್ ನ ನೀವು ಯಾವ ತರ ಅಕ್ಸೆಪ್ಟ್ ಮಾಡ್ಕೋಬೇಕಾಯ್ತು? ಬಿಕಾಸ್ ಆ ಲೆಟರ್ ಬರೋದು ದಟ್ಸ್ ನಾಟ್ ಅ ಈಸಿ ಥಿಂಗ್, ಆ ಲೆಟರ್ನ ಓದೋದು ಕೂಡ. ಸೊ ಅದನ್ನು he said, I may not live for too long, dear Chirantan, look after your mother, you're the best son in the world that one could have. I'm sorry I won't be around to see you grow up. And it's a very poignant moment in somebody's life when someone is saying that. So initially makkalige, they did not even realize that he had died, right? They were too small. They were 5 years old. They did not grasp the reality of his death. But later on they started feeling his absence. Because see, in his presence everything was controlled, like in a controlled environment. And Amele, everything became like anarchic, chaotic. So I think they started realizing later. And nanagansutte Chirantan still misses him a lot anta. ಓಕೆ. Chirantan still misses him. Chirayu ashtondu, I think he tries to forget and keep it away as if it never happened, kind of a thing. But I think Chirantan misses him a lot. ಮ್ಯಾಮ್, ಇಷ್ಟೆಲ್ಲ ಆಗ್ತಾ ಇದ್ರು, ನಿಮಗೆ ಯಾವಾಗ ಒಂದ್ಸಲ ಅನಿಸ್ಲಿಲ್ವಾ ಅಧಿಕೃತವಾಗಿ ಮದುವೆ ಆಗ್ಬಿಡೋಣ ಅಂತಂದು? ನೀವು ಆ ಥರ ಡಿಸಿಷನ್ ತಗೊಳೋದಕ್ಕೂ ನೀವು ಹೋಗ್ಲಿಲ್ವಾ? See, Mr. Ramakrishna Hegde was married, and everybody knows that, to Srimati Shakuntala. So he was not going to divorce her. ಆ ವಯಸ್ಸಲ್ಲಿ ಇಷ್ಟೊಂದು ವರ್ಷ ಒಟ್ಟಿಗೆ ಇದ್ಬಿಟ್ಟು how will he divorce her? What will she do if he divorces her? It's not that. So it was improbable. It was not a probability, in the realm of probability, that he was going to divorce her. So ನಾನು ಮದುವೆ ಆಗ್ತೀನಿ ಅಂತಂದರೆ ಏನು ಉಪಯೋಗ? Because in India, democratic Hindu Marriage Act, they only accept one wife. They don't accept two wives. And like I told you, I'm an educated woman. I'm not just any woman who will say ನಾನು ಎರಡನೇ ಮದುವೆ ಆಗ್ತೀನಿ, ಮೂರನೇ ಮದುವೆ ಆಗ್ತೀನಿ. Silly. Something that is legally unacceptable. Why should I force it upon myself and force it upon him? It doesn't make sense. And ನಮ್ಗೇನು ಮದುವೆ ಆಗಿಲ್ಲ ಅಂತ ಅನ್ನೋದು ಏನೋ ಇದೇ ಇರಲಿಲ್ಲ, ಏನೋ ಕೊರತೆನೇ ಇರಲಿಲ್ಲ. It was, see, what is a marriage? A marriage is a commitment. A marriage is a relationship commitment. It's love, a commitment of love. It's a commitment of care. It's a commitment of looking after one another. That is the commitment. Why do you need a certificate? Because somebody may not honor that commitment, anta. But with both of us, we never had that problem, or we never had that doubt that we are not going to honor that commitment. It was a commitment we had made. And legally, like you said, what is a legal piece of paper going to do when it's illegal to get married according to Hindu Marriage Act in our country? So it didn't make sense.
ನಿಮ್ಮ ಜೊತೆಗೆ ಅವರ ಸ್ನೇಹ ಆ ದಿನಗಳಲ್ಲಿ ರಾಜಕೀಯವಾಗಿ ಎಷ್ಟೋ ಜನ ಅಸ್ತ್ರ ಕೂಡ ಮಾಡ್ಕೊಂಡಿದ್ರು. ಸೊ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ರಾಮಕೃಷ್ಣ ಹೆಗಡೆ ಅವ್ರಿಗೆ ಬೇರೆ ಬೇರೆ ಮಾತುಗಳು ಬರ್ತಾ ಇತ್ತು. ಸೊ ಅಂಥ ಸಿಚುವೇಶನ್ನ ಇಬ್ರು ಸೇರಿ ಯಾವ ಥರ ಹ್ಯಾಂಡಲ್ ಮಾಡಿದ್ರಿ? ರಾಮಕೃಷ್ಣ ಹೆಗಡೆ ಅವರಿಗೆ ನೀವು ಯಾವ ಥರ ಧೈರ್ಯ ತುಂಬ್ತಾ ಇದ್ರಿ, ಅವ್ರು ನಿಮಗೆ ಯಾವ ಥರ ಧೈರ್ಯ ತುಂಬ್ತಾ ಇದ್ರು? ಆ ಥರ ಸಿಚುವೇಶನ್ಸ್ ಏನಾದರೂ ಬಂದಿತ್ತಾ? So Ramakrishna Hegde was a person of his own right. He didn't care. ಯಾರು ಏನು ಬೇಕಾದ್ರೂ ಮಾತಾಡ್ಕೋಬೋದಾಗಿತ್ತು. ಅವ್ರಿಗೇನೋ ಅದ್ರ ಬಗ್ಗೆ ಏನು he never bothered about it. I was my own person. I didn't care what anybody said about me. I said ಅವ್ರಿಗೆಲ್ಲ ಎಷ್ಟೊಂದು ಟೈಮ್ ಇದೆ ನನ್ನ ಬಗ್ಗೆ ಮಾತಾಡೋಕ್ಕೆ, ನನಗೆ ಉಸಿರಾಡೋಕ್ಕೆ ಟೈಮ್ ಇಲ್ಲ. ನಾನು ಇಲ್ಲಿ ಪರ್ಫಾರ್ಮ್ ಮಾಡಬೇಕು, ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಿ ಆರ್ಟಿಕಲ್ ಬರೀಬೇಕು, ಇಲ್ಲಿ ಟೆಲಿವಿಷನ್ ಮುಂದೆ ಹೋಗ್ಬೇಕು. I never had time. I never had time to talk about anybody. If somebody had so much time to speak about me, well, good for them. I mean, they could go ahead and do it. So yeah, namibbarigu it didn't make a difference as to what people said. And I think it's very important for people to understand that when you're a responsible person and you make a commitment, it doesn't matter what people say. ಯಾರಿಗೆ ಉದ್ಯೋಗ ಇಲ್ವೋ ಕೆಲಸ ಇಲ್ವೋ ಅವ್ರ ತಾನೇ ನಿಮ್ಮ ಬಗ್ಗೆ ಮಾತಾಡೋದು. ಉದ್ಯೋಗ ಇರೋರು ಕೆಲಸ ಇರೋರಿಗೆ they will use their time productively. And to use their time productively, they won't have time to talk about you. Right? Yes. So that is the baseline. On top of that, let me tell you that it's very easy to cast aspersions on somebody's character. It's very easy to say this person's loose, that person's that person's having an affair, this person. It is stupid, actually, because ultimately, ಅದೇನೇನು ಡಿಸಿಷನ್ಸ್ ತಗೋತಾರೋ ಅವರು, the two individuals, they have to pay a price for it. And Hegde paid a price for what he did. And I paid a price for my relationship with him. We both paid a price, a very heavy price. So in public life, he paid, I paid in my own, career, my dance career. So we both paid a price. So, and it's not just about us. If anybody else in this society is having a relationship, those two individuals are going to take the brunt of it. They have to carry forward their responsibility. They will have to pay the price. Baki jana matadake eshtu. I mean, anybody can talk. Yes. I mean, what is the price you paid for talking? It is only silly, like I said, jobless people, careless people, irresponsible people speak. Nobody who has got character and responsibility speaks loosely about anybody else. It's not done. You don't do it. ರಾಮಕೃಷ್ಣ ಹೆಗಡೆ ಅವರು ಅಂದರೆ ಅವರು ದಕ್ಷ ಮತ್ತು ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದವರು. ತಮ್ಮ ರಾಜಕೀಯದಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡಂತಹ ಒಬ್ಬ ರಾಜಕಾರಣಿ ಅವರು. ಸೊ ಅಂತಹ ಸಂದರ್ಭದಲ್ಲಿ ಅವರ ಹಿತೈಷಿಯಾಗಿ ನೀವು ಅವರ ಒಂದು ರಾಜಕೀಯ ಬೆಳವಣಿಗೆಗಳು, ಏಳು ಬೀಳುಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ವ್ಯಾಖ್ಯಾನಿಸ್ತೀರಾ ನೀವು ಅಂತ? ಸೊ ಅದ್ರ ಬಗ್ಗೆ ಬರಿತಾ ಇದ್ದೀನಿ ನಾನು. ಸೊ ಆಗ ಈಗ ಆರ್ಟಿಕಲ್ಸ್ ಬರಿತಾ ಇದ್ದೀನಿ. ನಂಗೆ ಯಾರ್ಯಾರು ಮೀಟ್ ಮಾಡಿದೆ, ಏನೇನು ಆಯಿತು, ನನ್ನ ಹಿಂದೆ ಮುಂದೆ ಕಥೆಗಳು ಏನು ನಡೀತಾ ಇತ್ತು, that impacted the politics of the country at that time. So I don't want to even talk about it because it's a very large subject. I met a number of people. Like most of the journalists know, at least five prime ministers of this country used to come to our house. At least 5. If I start with VP Singh, then Narsimha, Chandrasekhar, second. And then there was Narsimha Rao ನಮ್ಮ ಮನೆಗೆ ಬಂದಿಲ್ಲ. ಕೃಷ್ಣಕಾಂತ್ ಬರ್ತಾ ಇದ್ರು. ಬಿಕಾಸ್ ಕೃಷ್ಣಕಾಂತ್ ಅವ್ರ ವೈಸ್ ಪ್ರೆಸಿಡೆಂಟ್ ಆದಾಗ he was very close to Mr. Hegde. So he used to come to our house, or we used to go to the vice president's house a lot to speak. So prime ministers, like I said, VP Singh, Chandrasekhar, Deve Gowda ನಮ್ಮ ಮನೆಗೆ then IK Gujral was a very, very close friend of Mr. Hegde, and Mr. Vajpayee, who had come to our house a couple of times. So at least 5 prime ministers I've seen, and and many vice presidents. Mr. K.R. Narayanan as vice president, Mr. K.R. Narayanan as president. So I met a lot of people with Mr. Hegde. A lot of people used to come to our house. We used to have dinners every other day, at least about 10-15 dinners we used to have in a month in Delhi. Okay. So of that, ನಾನು ಒಂದು 12 ಇರ್ತಾ ಇರ್ತೆ, if I'm around there. So I met a lot of people, and a lot of things happened in the 90s, 2000, until he was alive, in politics. A lot of change in politics, successive governments, successive prime ministers,
all this coalition, experiments that happened at that time. Rajiv Gandhi's assassination, which was a big hit because Mr. Hegde lost Bagalkot elections because of that, 1991. So all these things had a huge impact on Mr. Hegde's personal life and his professional life. And I saw it firsthand. So, yeah. ಬಹುಮತದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿರ್ತಾರೆ, ಆದ್ರೂ ಕೂಡ 2 ಬಾರಿ ಅವರು ರಾಜೀನಾಮೆ ಕೊಡ್ತಾರೆ ಆ ಹುದ್ದೆಗೆ. ಅದಾದ್ಮೇಲೆ ತಮ್ಮ ಸ್ವಂತ ಪಕ್ಷದಿಂದನೇ ಅವ್ರನ್ನ ಉಚ್ಚಾಟನೆ ಕೂಡ ಮಾಡ್ತಾರೆ. ಇದೆಲ್ಲವೂ ಒಂದ್ ರೀತಿಯಾದಂತಹ ರಾಜಕೀಯ ಬಿಕ್ಕಟ್ಟು ಅಂತಾನೆ ಹೇಳ್ಬೋದು. ನೀವು ಅವರ ಜೊತೆಗೆ ಇದ್ಕೊಂಡು ಅವರಿಗೆ ಏನ್ ಹೇಳ್ತಿದ್ರಿ? ಅವ್ರು ಇದೆಲ್ಲ ಆದಾಗ ನಿಮ್ಮ ಹತ್ರ ಸಲಹೆಗಳೇನಾದ್ರು ಕೇಳ್ತಾ ಇದ್ರ? ನೀವೇನಾದ್ರೂ ಸಲಹೆ ಕೊಡ್ತಾ ಇದ್ರ ಅವ್ರಿಗೆ? ನಾನು ಸಲಹೆ ಕೊಟ್ಟರೆ ಕೂಡ ಅವ್ರು ಕೇಳ್ತಾ ಇರಲಿಲ್ಲ ಬಿಕಾಸ್ ಹಿ ವಾಸ್ ಅ ಸೀನಿಯರ್ ಪರ್ಸನ್. ನಾನು ಬೇಸಿಕ್ಲಿ ಅವ್ರಿಗೆ ಈ ಫೋನ್ ಟ್ಯಾಪಿಂಗ್ ಇಶ್ಯೂಗೆ ಯಾಕೆ ರಾಜೀನಾಮೆ ಕೊಡಬೇಕು, ಅದು ತುಂಬಾ ಸಿಲಿ ಇಶ್ಯೂ ಅಲ್ವಾ ಅದು. ಐ ಮೀನ್ ಫೋನ್ ಟ್ಯಾಪಿಂಗ್ ಯಾರು ಕೊಡ್ತಾರೆ? ಯಾವ ಚೀಫ್ ಮಿನಿಸ್ಟರ್ ಫೋನ್ ಟ್ಯಾಪ್ ಮಾಡ್ತಾರೆ? ಯಾರೋ ಮಾಡ್ತಾರೆ. ಸೊ ಅದಕ್ಕೆ ಕೊಟ್ಟರು. ಅದಾದ್ಮೇಲೆ ಆ ರೇವಜಿತು ಕೇಸ್ ಏನೋ ಬಂತು ಅಂತ ಅನ್ಸುತ್ತೆ, ಅದಕ್ಕೆ ಕೂಡ ರಾಜೀನಾಮೆ ಕೊಟ್ಟರು. ಆವಾಗ ರೇವಜಿತು ಟೈಮಲ್ಲಿ ನಾನೇನೋ ಹೇಳಲಿಲ್ಲ. ಬಟ್ VP ಸಿಂಗ್ ಟೈಮಲ್ಲಿ ಇದು ಕುಲ್ದೀಪ್ ಸಿಂಗ್ ಕಮಿಷನ್ ರಿಪೋರ್ಟ್ ತಯಾರು ಮಾಡಿಬಿಟ್ಟು ಹೆಗ್ಡೆ ಅವ್ರನ್ನ ಇಂಡೈಟ್ ಮಾಡಿದಾಗ ಅವರು ಒಂದು ಹ್ಯಾಂಡ್ ರಿಟನ್ ರೆಸಿಗ್ನೇಷನ್ ಲೆಟರ್ ನಾನು ಮನೆಗೆ ಬರೋ ಹೊತ್ತಿಗೆ ನಂಗೆ ತೋರಿಸಿದ್ರು. ಒಂದು ಡಿಯರ್ ಪ್ರೈಮ್ ಮಿನಿಸ್ಟರ್, ಐ ಹಿಯರ್ ಬೈ ರಿಸೈನ್ ಆಸ್ ದ ಡೆಪ್ಯೂಟಿ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್ ಅಂತ. ಸರ್ ಯಾಕೆ? ಸೊ ಈ ಸಸ್ ಇಲ್ಲ, ಕುಲ್ದೀಪ್ ಸಿಂಗ್ ಕಮಿಷನ್ ರಿಪೋರ್ಟ್ನ ಇವ್ರು ಆಕ್ಸೆಪ್ಟ್ ಮಾಡ್ಕೋತಾರಂತೆ ನಾಳೆ ನಾಡಿದ್ದು. ಸೊ ನನ್ನ ಕಾಲೀಗ್ಸು ದಂಡಾವತಿ ಅವ್ರೆಲ್ಲ ಫೋನ್ ಮಾಡಿ ಹೇಳಿದ್ರಂತೆ, ಗುಜ್ರಾಲ್ ಅವರೆಲ್ಲ. ಸೊ ಏನು ಮಾಡೋದನ್ನು ಗೊತ್ತಾಗಲಿಲ್ಲ. ನಾನು ರಿಸೈನ್ ಮಾಡಿಬಿಡ್ತೀನಿ, ಯಾಕೆ ಬೇಕು ನನಗೆ? ಸರ್ ಯಾಕೆ ರಿಸೈನ್ ಮಾಡಬೇಕು? ಐ ಮೀನ್ ಕುಲ್ದೀಪ್ ಸಿಂಗ್ ಕಮಿಷನ್ ರಿಪೋರ್ಟ್, ಯು ಕ್ಯಾನ್ ಚಾಲೆಂಜ್ ಇಟ್, ಯು ಡೋಂಟ್ ಹ್ಯಾವ್ ಟು accept it. The Prime Minister does not have to accept it. I mean, he can ask for another, inquiry. It's not like, Kuldeep Singh Commission report to probability of probabilities. I mean, ಇವಾಗ ಸತ್ಯ ಮುಂದೆ ಇದ್ರೇ ಅಕ್ಸೆಪ್ಟ್ ಮಾಡ್ಕೊಡಲ್ಲ. ವಾಟ್ ಇಸ್ ಪ್ರಾಬಬಿಲಿಟಿ ಆಫ್ ಪ್ರಾಬಬಿಲಿಟೀಸ್? But Mr. Hegde was a very sensitive person. So he resigned. And much later ಅವ್ರು ಜನತಾದಳಿಂದ ಅವ್ರನ್ನ ಹೊರಗೆ ಹಾಕಿದ್ದು ನಮ್ಗೆ ಯಾಕೆ ಅಂತ ಎಲ್ಲರಿಗೂ ಗೊತ್ತು. And I think it was very low level, cheap politics. And I don't think, Mr. Devegowda or Mr. Lalu Prasad Yadav or anybody else should have done that, because it was terribly, low level politics. I wouldn't expect it from them. ಅವರ ಅನಾರೋಗ್ಯದ ದಿನಗಳ ಬಗ್ಗೆನೇ ಮಾತಾಡೋದಾಯ್ತಂದ್ರೆ ನೀವು ನೋಡ್ಕೊಳ್ತಾ ಇರ್ತೀರಾ, ಆಮೇಲೆ ದೆಹಲಿಗೆ ಬಂದು ಅವರ ಕುಟುಂಬದವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅದೊಂಥರ ನಿಮಗೆ ಟಫ್ ಸಿಚುವೇಶನ್. ಈ ಕಡೆ ಅವ್ರ ಅನಾರೋಗ್ಯ ಇದ್ದಾರೆ, ಈ ಕಡೆ ಅವ್ರು ನಿಮ್ಮ ಜೊತೆ ಇರೋದಿಲ್ಲ, ಆ ಕಡೆ ಹೋಗ್ತಾರೆ ಅನ್ನೋಂತಹ ಒಂದಿಷ್ಟು ಟಫ್ ಸಿಚುವೇಶನ್ ನಿಮಗೆ ನೋಡಬೇಕಾಗತ್ತೆ. ಆಮೇಲೆ ಅವ್ರನ್ನ ನೋಡ್ಕೊಳ್ತಾ ಇರ್ಬೇಕಾದ್ರೆ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಸೊ ಇದೆಲ್ಲವನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ರಿ? ನೀವು ನಿಮ್ಮನ್ನು ಹೇಗೆ ಗಟ್ಟಿ ಮಾಡ್ಕೊಂಡ್ರಿ ಆ ಟೈಮಲ್ಲಿ? So I think it was a very trying period. Trying is a very small word. Trauma. Yeah, it's a very traumatic period of my life. And, there's a saying that ಕಷ್ಟ ಕಾಲದಲ್ಲಿ ಜನಗಳು ಏನು ಅಂತ ಗೊತ್ತಾಗುತ್ತೆ ಅಂತ. ಅವ್ರದ್ದು ವ್ಯಕ್ತಿತ್ವ ಏನು, ಅವ್ರದ್ದು ನಿಜ ಸ್ವರೂಪ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ವಾ ಜನಗಳು. ಸೊ ತುಂಬ ಜನದ್ದು ನಿಜ ಸ್ವರೂಪ ನನ್ನ ಕಣ್ಣು ಮುಂದೆ ಬಂದುಬಿಡ್ತು ಅವಾಗ. ಆ ಟೈಮಲ್ಲಿ ತುಂಬ ಜನದ್ದು ನಾನು ಯಾರ್ಯಾರದೇ ತುಂಬ ಜನಕ್ಕೆ ಮರ್ಯಾದೆ ಕೊಡ್ತಾ ಇದ್ದೆ, ಒಳ್ಳೆ ಜನ ಅಂತ ಅನ್ಕೋತಾ ಇದ್ದೆ. ನಾನೇನು ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಆದರೆ ಅವ್ರದ್ದೇ ಫ್ಲಾಡ್ ಪರ್ಸ್ನಾಲಿಟೀಸ್ ಅಂತ ನಾನು ಹೇಳ್ತೀನೋ, ಅವ್ರದ್ದು ನಿಜ ವ್ಯಕ್ತಿತ್ವ ನನ್ನ ಕಣ್ಣು ಮುಂದೆ ಬಂದು ಅದೇನೋ ದೇವರು ನನಗೆ ತೋರಿಸ್ದಂಗೆ, ನೋಡು ಇವ್ರುಗಳು ಜನ ಇಷ್ಟೇನೆ ಅಂತ. People with clay feet. It was a huge trauma. I was alone. My mama ಕೂಡ ಹೋಗ್ಬಿಟ್ಟಿದ್ರು ಅವಾಗ. 2001 ಅಲ್ಲಿ ನಮ್ಮ ತಾಯಿ ಹೋಗ್ಬಿಟ್ರು. So I was grappling with that trauma of losing my mother when this happened. He fell ill. ಅದೇ 3 ತಿಂಗಳಾದ್ಮೇಲೆ ಇವರು ಹುಷಾರಿಲ್ಲದೆ ಆಗ್ಬಿಟ್ರು. And 2004 he passed away. So it was a very, very trying time. So I think the 2001 in the 2004 ವರ್ಗೂ ನನಗೆ ಎಷ್ಟೋ ಸತಿ I have to try and remember, because I don't want to remember. I don't like remembering
ಆ period. our period. I just want to wipe it off my life. I'm saying, okay, or my memory, and say, no, it never happened to me. And so it was surreal. It was very, very traumatic. But I think I became a stronger person because of that trauma. And I also realized that there's nobody for me, that I have to be there for myself, not just for myself. I had to be there for my children, because they didn't have anybody else. I had chosen to have them. So it was my responsibility to bring them up in the best way possible. So I had to take responsibility and accountability for the upbringing of my children. So there was no way I was going to let them down. I had to ensure that everything for them went as per how Mr. Hegde would have wished it to happen. ಓಕೆ ಮ್ಯಾಮ್. 2022ರಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಮನದಂಗಳದಲ್ಲಿ ಮಾತುಕತೆ ಅನ್ನುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ನೀವು ನಿಮ್ಮ ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಮುಕ್ತವಾಗಿ ಮಾತಾಡಿರ್ತೀರ. ಆದರೆ ಅದರಲ್ಲಿರುವಂತಹ ಒಂದು ಕ್ಲಿಪ್ಪಿಂಗನ್ನು ಸೆನ್ಸರ್ ಮಾಡಿ ರಾಜ್ಯ ಸರ್ಕಾರ ಅಪ್ಲೋಡ್ ಮಾಡುತ್ತೆ. ಸೊ ಅದಕ್ಕೆ ನೀವು ಅಪೋಸ್ ಮಾಡಲಿಲ್ವಾ ಆ ಟೈಮಲ್ಲಿ? ಆ ಥರ ಆ್ಯಕ್ಚುಲಿ ರಾಮಕೃಷ್ಣ ಉಪಾಧ್ಯಾಯ ಅವ್ರು ಮಾಡಿದ್ದು ಇಂಟರ್ವ್ಯೂ, ಅದು ಅವ್ರ ಸೀನಿಯರ್ ಜರ್ನಲಿಸ್ಟ್, ಅವ್ರು ಅಪೋಸ್ ಮಾಡಿದ್ರು. ಓಕೆ, ಫಸ್ಟ್ ಅವ್ರು ನೋಡಿದ್ರು. ನಾನು ನೋಡಲೇ ಇಲ್ಲ ಅದನ್ನು, ಬಿಕಾಸ್ ನನಗೆ ಅಷ್ಟೊಂದು ಸಮಯ ಇಲ್ಲ. ನಂದು ಇಂಟರ್ವ್ಯೂ ಆಯಿತು, ಆ್ಯಂಡ್ ಐ ಥಿಂಕ್ ನಾನು ಬೆಂಗಳೂರು ಬಿಟ್ಟು ಬೇರೆ ಎಲ್ಲೋ ಹೊಟ್ಟೋದೆ, ಅಲ್ಲಿಂದ ಇನ್ನೆಲ್ಲೋ ಹೋದೆ. ಸೊ ನನಗೆ ಅದು ಐ ಡಿಂಟ್ ಇವನ್ ನೋ ವಾಟ್ ಹ್ಯಾಡ್ ಹ್ಯಾಪನ್. ಆಮೇಲೆ ನಾನು ತಿರ್ಗಾ ಬೆಂಗಳೂರಿಗೆ ಬಂದಾಗ ಉಪಾಧ್ಯಾಯ ಅವ್ರು ನಂಗೆ ಹೇಳಿದ್ರು, ನೀವು ಅದು ನೋಡಿದ್ಯಾ ಅಂತ. ಇಲ್ಲ, ನೋಡಲಿಲ್ಲ. ನೋಡಿ ಅದನ್ನ ನೋಡ್ಬಿಟ್ಟು ನಂಗೆ ಹೇಳಿ, ಅದನ್ನು ಕಟ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಅವಾಗ ನಾನು ಕಟ್ ಮಾಡಿದ್ದಾರೆ ಅಂತ ಐ ರೋಟ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್, ಆ್ಯಂಡ್ ಐ ಸೆಡ್, ನೀವು ಯೂಟ್ಯೂಬ್ ಹಾಕಬೇಕು ಅಂದರೆ ಫುಲ್ ಹಾಕಬೇಕು, ಯಾಕೆ ಇದು ಯಾಕೆ ಕಟ್ ಮಾಡಿದ್ರೆ, ಈ ಪೋರ್ಷನ್ ಯಾಕೆ ಕಟ್ ಮಾಡಿದ್ರೆ ಅಂತ. ಐ ಥಿಂಕ್ ಹಿಂದೂ ಟುಕ್ ಅ ಇಂಟರ್ವ್ಯೂ, ಹಿಂದೂ ನ್ಯೂಸ್ ಪೇಪರ್ ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡಿದ್ರು, ಯಾವ ಪೋರ್ಷನ್ ಕಟ್ ಮಾಡಿದ್ದಾರೆ ಯಾಕೆ ಅಂತ. ಐ ಹ್ಯಾವ್ ಅ ಫೀಲಿಂಗ್ ದಟ್ ಸಮ್ ಪೀಪಲ್ ಥಿಂಕ್ ದಟ್ ಅವ್ರ ಬಾಸಸ್ನ ಪ್ಲೀಸ್ ಮಾಡೋಕ್ಕೆ ಎಲ್ಲ ಮಾಡಬೇಕು ಅಂತ ಅನ್ಕೋತಾರೆ. ಅವ್ರು ಬಾಸ್ ಹೇಳಿದಾರೋ ಇಲ್ವೋ, ಅವ್ರಿಗೆ ಸಮಯ ಇದೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಬಟ್ ಇವ್ರುಗಳೇ ಟೇಕ್ ಅ ಡಿಸಿಷನ್. ಪಾಲಿಟಿಕ್ಸ್ ಬಗ್ಗೆ ಇದು ನಾವು ಬರೀ ಕಲಾವಿದರು ಅಂತಂದ್ರೆ ಪಾಲಿಟಿಕ್ಸು ಬಂದ್ಬಿಡ್ತು ಇಲ್ಲಿ, ಸೊ ಅದನ್ನ ನಾವು ಕಟ್ ಮಾಡಬೇಡ ಅಂತ ಇರ್ಬೋದು. ಅದನ್ನ ತಿರ್ಗಾ ಅಪ್ಲೋಡ್ ಮಾಡಿ ಅಂತ ಯಾರೋ ಹೇಳಿದ್ರು, ಬಟ್ ನಾನು ನೋಡೇ ಇಲ್ಲ ಅದನ್ನ. ಒಂದು ಇದು ಕಳ್ಸಿದ್ರು ನನಗೆ, ಒಂದು CD ಅದ್ರಲ್ಲಿ ಇತ್ತು ಅಂತ ಕಾಣಿಸುತ್ತೆ, ರೀಲೋಡ್ ಮಾಡಿ. ಅದನ್ನ ನಾನು ಆ ಜರ್ನಲಿಸ್ಟ್ ಅವ್ರಿಗೆ ಕಳ್ಸಿದ್ದೆ. ಕಟ್ ಮಾಡಿ ಕ್ಲಿಪ್ಪಿಂಗ್ ಅಲ್ಲಿ ನೀವು ಏನ್ ಮಾತಾಡಿದ್ರಿ ಅಂತ ಅವ್ರು ಕಟ್ ಮಾಡ್ಬೇಕಾಯ್ತು? ಅದ್ರಲ್ಲಿ ಏನಿತ್ತು ಮ್ಯಾಮ್? ಏನಿಲ್ಲ, ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ಕೇಳಿದ್ರು, ಚಿರಂತನ್ ಚಿರಾಯು ಅವ್ರ ಬಗ್ಗೆ ಕೇಳಿದ್ರು, ನೀವ್ ಕೇಳ್ತಾ ಇರೋ ಹಾಗೆ. ಐ ಮೀನ್ ಇಷ್ಟ ಸಹಜವಾದ ವಿಷಯ, ಅದು ಎಲ್ಲಾರ್ಗೂ ಗೊತ್ತಿರೋ ವಿಷಯ, ಮುಚ್ಚುಮರೆ ಅಂತ ವಿಷಯ ಅಲ್ಲ. ಸೊ ನನಗೆ ಯಾರು ಕೇಳಿದ್ರು ಹೇಳ್ತೀನಿ. ಐ ಮೀನ್ ಆಯ್ತು, ಹೌದು, ನನ್ನ ಜೀವನ, ಲೈಕ್ ಐ ಸೆಡ್, ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಆಕ್ಷನ್ಸ್, ಮೈ ಡಿಸಿಷನ್ಸ್, ಮೈ ಚಾಯ್ಸಸ್. I take responsibility for it. So I said, howdu anta. So I don't know, maybe the person felt that it beda, sensitive anta ankondittro ಏನೋ ಗೊತ್ತಿಲ್ಲ ನನಗೆ. ಓಕೆ, ಇಲ್ಲಿವರೆಗೂ ನೀವು ಅವರ ಮೇಲಿರುವಂತಹ ಪ್ರೀತಿ ನಿಮಗೆ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಅಂತಂದು ಪ್ರತಿ ಬಾರಿನೂ ಅದು ಗೊತ್ತಾಗುತ್ತೆ, ಸಾಕ್ಷಿ ಸಮೇತ. ಬಿಕಾಸ್ ಅವರ ಹುಟ್ಟುಹಬ್ಬಕ್ಕೆ ನೀವು ಭಾವನಾತ್ಮಕ ಪೋಸ್ಟ್ ಒಂದನ್ನು ಮಾಡ್ತೀರಾ. ಸೊ ಆ ಒಂದು ಇದನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ? ಅವರನ್ನ ಇಲ್ಲಿವರೆಗೂ ಯಾವ ರೀತಿಯಾಗಿ ನೆನಪಿಸ್ಕೊಳ್ತಾ ಇರ್ತೀರಾ? ನಿಮ್ಮ ಪ್ರೀತಿನ ಯಾವ ರೀತಿಯಾಗಿ ನೀವು ನೆನಪಿಸ್ಕೊಳ್ತೀರಾ? ನಮ್ಮ ಜೀವನದಲ್ಲಿ ಯಾರು ನಮಗೆ ತುಂಬ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತಾರೋ, ಅವ್ರನ್ನ ಯು ಕಾಂಟ್ ಫರ್ಗೆಟ್ ದೆಮ್, ರೈಟ್? ದೇ ಆರ್ ಪಾರ್ಟ್ ಆಫ್ ಯುವರ್ ಲೈಫ್. And they're part of your journey of life. So hage nam taai sikkapade impact, she had a huge impact on my life. So I can never forget her, right? You can never forget your father, your mother, and your grandparents sometimes, and your friends also who you can't forget. But Hegde avrdu nandu sambandha, like I said, tumba, it was a very special relationship, and it was a happy relationship. And it was a happy period of my time. So I hang on to that happy period of my time. And like I also said, if my children have to understand how this, relationship, unconventional relationship, is valuable in today's parlance, in today's society, they have to know what a deep relationship, we had. And I think that it's important for everyone to recognize that a relationship does not need the tag of marriage to make it special. It can be very, very special without the tag of marriage.
ಓಕೆ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ತುಂಬ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡಿದ್ರೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು. ತುಂಬ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡಿದ್ರು. ಅವರ ಸುಂದರ ಕ್ಷಣಗಳನ್ನು, ರಾಮಕೃಷ್ಣ ಹೆಗಡೆ ಅವರ ಜೊತೆಗಿರುವಂತಹ ಸುಂದರ ಕ್ಷಣಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.